ಎಲ್ರಿಗೂ ನಮಸ್ಕಾರ. ಸ್ಕೈವಾ ಸ್ಟುಡಿಯೋಗೆ ಸ್ವಾಗತ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಮೆಸೇಜ್ನ ನಿಮ್ಮವರೆಗೂ ತಲುಪಿದೆ ಅಂತ ಅಂದರೆ ಅದು ಯೂನಿವರ್ಸಿಂದ ನಿಮಗೆ ಒಂದು ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಇವತ್ತಿನ ರೀಡಿಂಗ್ ಈ ಒಂದು ಜೂನ್ ತಿಂಗಳಲ್ಲಿ ನಿಮ್ಮ ಲೈಫಿಗೆ ಬರುವಂತಹ ಅದ್ಭುತವಾದ ಸಂದೇಶ, ಮೆಸೇಜ್ ಏನು ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಈ ಒಂದು ಜೂನ್ ತಿಂಗಳಲ್ಲಿ ಯಾವ ರೀತಿಯ ಅದ್ಭುತವಾದ ಒಂದು ಮೆಸೇಜ್ ಯೂನಿವರ್ಸಿಂದ ನಿಮಗೆ ಸಿಗ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸ್ಯುನೇಟ್ ಆಗುತ್ತೋ ಅವ್ರು ಕಂಪ್ಲೀಟ್ ವಾಚ್ ಮಾಡ್ಬೋದು, ಯಾರ್ಯಾರಿಗೆಲ್ಲ ರೆಸ್ಯುನೇಟ್ ಆಗಲ್ವೋ ಸ್ಕಿಪ್ ಕೂಡ ಮಾಡ್ಬೋದು. ಓಕೆ, ನಿಮ್ಗೇನಾದ್ರು ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ನನಗೆ ಮೆಸೇಜ್ ಕೂಡ ಮಾಡ್ಬೋದು. ಓಕೆ, ಈ ಎನರ್ಜಿನ ನೀವು ರಿಸೀವ್ ಮಾಡೋಕ್ಕೆ ಅದ್ಭುತವಾದ ಎನರ್ಜಿನ ನಾನು ಸ್ವೀಕರಿಸಿದ್ದೇನೆ ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ಅಷ್ಟು ಕಮೆಂಟ್ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಥ್ಯಾಂಕ್ ಯು ಯೂನಿವರ್ಸ್ ಅಂದ್ಬಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಈ ಒಂದು ರೀಡಿಂಗ್ ನೋಡೋಣ. ಜೂನ್ ತಿಂಗಳಲ್ಲಿ ನಿಮ್ಮ ಒಂದು ಲೈಫಿಗೆ ಯಾವ ರೀತಿಯ ಅದ್ಭುತವಾದ ಮೆಸೇಜ್ಗಳು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅನ್ನೋದು ಈ ಒಂದು ರೀಡಿಂಗಲ್ಲಿ ನೋಡೋಣ. ಓಕೆ, ಓಕೆ, ಈ ಒಂದು ರೀಡಿಂಗ್ ನೋಡಬೇಕಾದ್ರೆ ಪಾಸಿಟಿವ್ ಮೈಂಡಿಂದ ನೋಡಿ. ಥ್ಯಾಂಕ್ ಯು ಯೂನಿವರ್ಸ್ಗೆ ನೀವು ಗ್ರ್ಯಾಟಿಟ್ಯೂಡ್ನ ಅರ್ಪಿಸ್ಬೇಕಾಗುತ್ತೆ. ಇವತ್ತಿನ ರೀಡಿಂಗಲ್ಲಿ ಯಾವ ರೀಡಿಂಗು ಅದ್ಭುತವಾದ ರೀಡಿಂಗು ನಿಮ್ಮ ಜೀವನಕ್ಕೆ ಬಂದಿದೆ ಅನ್ನೋದು ನೋಡೋಣ. ಖಂಡಿತ, ಯಾಕೆ ಅಂತಂದರೆ ದ ಸನ್ ಕಾರ್ಡ್ ಬಂದಿದೆ. ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಇಲ್ಲಿ 3 ಆಫ್ ಸ್ವಾರ್ಡ್ಸ್ ಬಂದಿದೆ, ಫಸ್ಟ್ನೇ ಕಾರ್ಡೆ ಬಂದಿರೋದ್ರಿಂದ ನೀವು ಕೆಲವು ದಿನಗಳಿಂದ, ಕೆಲವು ತಿಂಗಳುಗಳಿಂದ ನಿಮ್ಮ ಮನಸ್ಸಿನಲ್ಲಿ ತುಂಬಾ ನೋವು ಇಟ್ಕೊಂಡಿದ್ದೀರಾ, ನಿರಾಸೆ ಅನ್ನೋದಾಗಿದೆ, ತುಂಬ ಬೇಸರ ಆಗಿದೆ, ಯಾರೂ ನಿಮ್ಮನ್ನು ಅರ್ಥ ಮಾಡ್ಕೊತಿಲ್ಲ ಅನ್ನೋದು ಇಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ. ಇದರಿಂದ ನೀವು ತುಂಬ ಒಂದು ವಿಷಯದಲ್ಲಿ ತುಂಬ ಒಂದು ನೋವನ್ನು ಅನುಭವಿಸ್ತಿದ್ದೀರಾ. ಮತ್ತು ಒಂದು ವಿಷಯದ ಬಗ್ಗೆ ತುಂಬ ಒಂದು ಕ್ಲಾರಿಟಿ ಸಿಗ್ದಲೇ ನೀವು ಆ ಒಂದು ವಿಷಯದಲ್ಲಿ ತುಂಬಾ ಸಫರ್ ಆಗ್ತಾ ಇದ್ದೀರಾ ಅಂತ ಇಲ್ಲಿ ಒಂದು ಕ್ಲಾರಿಟಿ ಕಾಣ್ತಾ ಇದೆ. ಆದರೆ ಆ ಕ್ಲಾರಿಟಿ ಎಲ್ಲ ಹೋಗ್ಸೋದು ಈ ಒಂದು ಜೂನ್ ತಿಂಗಳಾಗಿದೆ. ಯಾಕೆ ಅಂತ ಅಂದರೆ ಇಲ್ಲಿ 2 ಆಫ್ ವ್ಯಾಂಡ್ಸ್ ಬಂದಿರೋದ್ರಿಂದ ಈ ಒಂದು ಜೂನ್ ತಿಂಗಳು ನಿಮಗೆ ಒಂದು ದೊಡ್ಡ ನಿರ್ಧಾರದ ಮುಂದೆ ನಿಲ್ಲೋ ಅಂಥ ಅವಕಾಶ ಬಂದಿದೆ. ಕೆಲವು ಸ್ಪರ್ಧೆಗಳಾಗಿರ್ಬೋದು, ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಸವಾಲುಗಳಾಗಿರ್ಬೋದು, ಇವನ್ನೆಲ್ಲ ಎದುರಿಸಿ ನಿಲ್ಲೋ ಅಂಥ ಒಂದು ಅವಕಾಶ ಬಂದಿದೆ ನಿಮಗೆ. ನೀವು ಇಲ್ಲೇನು ಕ್ಲಾರಿಟಿ ಅಂದರೆ ನೀವು ಏನೂ ಮಾಡ್ದಲೇ ಇರೋರಂತೂ ಅಲ್ಲ. ನಿಮ್ಮ ಶಕ್ತಿ ಹೊರ ತೆಗೆದು ಬಂದರೆ ಅದರಲ್ಲಿ ಅದ್ಭುತವಾದ ಶಕ್ತಿ ಇದೆ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಮುಂದಿನ ಫ್ಯೂಚರಲ್ಲಿ ನಿಮಗೆ ಒಂದು ಒಳ್ಳೆ ರೀತಿಯ ಫ್ಯೂಚರ್ ಇದೆ ಅಂತ ತೋರಿಸ್ಬೋದು. ಆದರೆ ನೀವು ಇಲ್ಲಿ ಕೆಲವು ವ್ಯಕ್ತಿಗಳನ್ನ ನಂಬಬೇಕಾಗುತ್ತೆ, ಕೆಲವು ವ್ಯಕ್ತಿಗಳನ್ನು ನಂಬಬಾರ್ದು. ಯಾಕೆ ಅಂತ ಅಂದರೆ ನಿಮ್ಮ ಮನಸ್ಸಿನ ಮಾತು ಕೇಳಿ ನೀವು ಮುಂದೆ ಹೋಗಬೇಕಾಗುತ್ತೆ. ಯಾಕೆ ಅಂತ ಅಂದರೆ ಎಲ್ಲ ವ್ಯಕ್ತಿಗಳು ನಮ್ಮ ಹಾಗೆ ಇರೋದಿಲ್ಲ ಅಲ್ವಾ. ಹಾಗಾಗಿ ನೀವು ನಿಮ್ಮ ಮನಸ್ಸಿನ ಮಾತು ಕೇಳೋದ್ರಿಂದ ನಿಮ್ಮ ಒಂದು ತನವನ್ನು ನೀವು ಉಳಿಸ್ಕೊಬೋದು. ಯಾಕೆ ಅಂತ ಅಂದರೆ ಇಲ್ಲಿ ನಿಮ್ಮ ಜೀವನಕ್ಕೆ ತುಂಬ ಪಿತೂರಿ ಇಡೋ ಅಂಥವ್ರಾಗಿರ್ಬೋದು, ಏನಾದರೂ ತಂದಿರ್ತಾರೆ ಅಂತಾರಲ್ಲ ಆ ಥರ ಆಗಿರ್ಬೋದು, ಆ ಥರ ಎಲ್ಲ ನಿರಾಸೆಗೆ ನೀವು ಒಳಗಾಗ್ತೀರಾ. ಅದನ್ನೆಲ್ಲನೂ ಖಂಡಿತವಾಗ್ಲೂ ನೀವು ಯಾವುದೇ ಜನನ ನೀವು ನಂಬಕ್ಕೆ ಹೋಗಬೇಡ್ರಿ. ನಿಮ್ಮ ನಿರ್ಧಾರವನ್ನು ನೀವು ತಗೊಳ್ರಿ ಅನ್ನೋದು ಇಲ್ಲಿ ಯೂನಿವರ್ಸಿಂದ ಬರೋವಂಥ ಮೆಸೇಜ್ ಆಗಿದೆ. ನಂತರದಲ್ಲಿ ಯೂನಿವರ್ಸ್ ಹೇಳ್ತಿರೋದೇನು ಅಂದರೆ ನಿಮ್ಮ ಕಷ್ಟದ ಕೆಲಸ ಫಲ ಸಿಕ್ಕಿಲ್ಲ ಅಂತ ನೀವು ತುಂಬ ದಿನದಿಂದ ಬೇಸರ ಆಗ್ತಾ ಇದ್ದೀರಾ. ಇಲ್ಲಿ ನೋಡ್ಬೋದು 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಾನು ತುಂಬಾ ಕಷ್ಟಪಡ್ತೀನಿ, ನನಗೆ ಯಾವುದೇ ರೀತಿಯ ಒಂದು ಒಳ್ಳೇದಾಗ್ತಾ ಇಲ್ಲ ಅಂತಂದರೆ ನೀವು ಕಷ್ಟಪಟ್ಟಿರೋದಕ್ಕೇ ಇವತ್ತು ಪ್ರತಿಫಲ ಸಿಗೋವಂಥ ಅವಕಾಶ ಬಂದಿರೋದು. ಹಣಕಾಸಿನ ಅವಕಾಶ ಆಗಿರ್ಬೋದು, ಹೊಸ ಕೆಲಸ ಆಗಿರ್ಬೋದು, ಹೊಸ ಬಿಸ್ನೆಸ್ ಆಗಿರ್ಬೋದು. ನೀವು ಈ ಒಂದು ದಿನಗಳಲ್ಲಿ ನಿಮ್ಮ ಸ್ಥಿರತೆ ಅನ್ನೋದು ತುಂಬಾ ಬರ್ತಿದೆ. ಹೊಸ ಆರಂಭದ ಕಡೆಗೆ ನೀವು ನಡೀತಾ ಇದ್ದೀರಾ ಅನ್ನೋದು ಇಲ್ಲಿ ಕ್ಲಾರಿಟಿಯನ್ನು ತೋರಿಸ್ತಾ ಇದೆ.
ನೀವು ನಿರೀಕ್ಷೆನೇ ಮಾಡಿರಲ್ಲ ಆ ರೀತಿಯಲ್ಲಿ ನೀವು ಒಂದು ಜೀವನನ ತಗೊಂಡೋಗ್ತೀರಾ. ಒಂದು ಸುದ್ದಿ ಅಥವಾ ಅವಕಾಶ ವೇಗವಾಗಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಜೂನ್ ತಿಂಗಳು ಒಂದು ದೊಡ್ಡ ಅವಕಾಶಗಳನ್ನ ನಿಮಗೆ ಕೊಡ್ತಾ ಇದೆ ಅನ್ನೋದು ಯೂನಿವರ್ಸಿಂದ ಹೇಳ್ತಾ ಇರೋಂಥ ಕಾರ್ಡು. ಆದರೆ ನಿಮಗೆ ಸ್ಪಷ್ಟವಾಗಿ ಕಾಣದೇ ಇರ್ಬೋದು. ಯಾಕೆಂದರೆ ಇಲ್ಲಿ ಮನಸ್ಸಲ್ಲಿ ಸ್ವಲ್ಪ ಗೊಂದಲ ಅನ್ನಿಸ್ಬೋದು. ಆದರೆ ಆ ಗೊಂದಲ ಎಲ್ಲ ದೂರ ಹೋಗಿ ಸತ್ಯ ಅನ್ನೋದು ನಿಮ್ಮ ಬದುಕಿಗೆ ಕಾಣೋಂಥ ಅವಕಾಶ ಬರ್ತಿದೆ. ಸಂತೋಷ ಆಗಿರ್ಬೋದು, ಯಶಸ್ಸಾಗಿರ್ಬೋದು, ಒಳ್ಳೆ ಸುದ್ದಿಗಳು ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿಯನ್ನು ಕೊಡ್ತಾ ಇದೆ. ಈ ನಿಮಗೆ ಮೇಯ್ನಾಗಿ ಏನು ಅಂತಂದರೆ ನಿಮಗೆ ಸ್ವಲ್ಪ ನೆಮ್ಮದಿ ಅನ್ನೋದು ಬೇಕಾಗಿದೆ. ಇವಾಗ ನಿಮಗೆ ಸ್ವಲ್ಪ ನಿಮಗೆ ನೀವು ಒಂದು ವಿಶ್ರಾಂತಿಯನ್ನು ಕೊಟ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಸ್ವಲ್ಪ ಶಾಂತಿಯನ್ನು ಕೊಟ್ಕೊಳ್ಳಿ. ನೀವು ಅನುಭವಿಸಿದ ನೋವೆಲ್ಲ ಹೀಲಾಗಿ ಒಂದು ಒಳ್ಳೆ ದಾರಿಗೆ ಹೊಸ ಆರಂಭಕ್ಕೆ ಬಂದಿದ್ದೀರಾ. ಹಾಗಾಗಿ ನಿಮಗೆ ನೀವು ಮನಸ್ಸಿಗೆ ಒಂದು ಸ್ವಲ್ಪ ಶಾಂತವಾಗಿರಬೇಕು ಅಂತ ಯೂನಿವರ್ಸಿಂದ ಒಂದು ಮೆಸೇಜ್ ಬಂದಿದೆ. ಒಟ್ಟಾರೆ ಈ ಒಂದು ಜೂನ್ ತಿಂಗಳಲ್ಲಿ ನಿಮ್ಮ ಜೀವನಕ್ಕೆ ನೋವಿಂದ ಮುಕ್ತಾಯ ಆಗಿ ಒಂದು ಹೊಸ ಬೆಳಕಿನ ಕಡೆಗೆ ಹೋಗೋಂಥ ಚಾನ್ಸ್ ಬಂದಿದೆ. ಸ್ಪಷ್ಟದಿಂದ ಒಂದು ಯಶಸ್ಸಿನ ಕಡೆಗೆ ಬರ್ತಾ ಇದ್ದೀರಾ. ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾರಿಗೋಸ್ಕರನೋ ನೀವು ನೋವನ್ನು ಪಟ್ರಿ, ಯಾರು ನನ್ನ ಮಾತು ಕೇಳಲ್ಲ ಅಂತಿದ್ರಿ, ಅವೆಲ್ಲನೂ ಈ ಒಂದು ಜೂನ್ ತಿಂಗಳಲ್ಲಿ ನಿಮಗೆ ಒಂದು ಕ್ಲಾರಿಟಿಯನ್ನು ಸಿಗೋ ಅಂಥ ಚಾನ್ಸು ಖಂಡಿತ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಅದ್ಭುತವಾದ ದಿನಗಳು ಬರ್ತಾ ಇದೆ. ದ ಸನ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ನ್ಯೂ ಬಿಗಿನಿಂಗ್ ಅಂತ ಹೇಳ್ಬೋದು. ಯಾವುದೇ ಒಂದು ಸಮಸ್ಯೆ ಬಂದ್ರೂ ಕೂಡ ನಾನು ಎದುರಿಸಿ ನಿಲ್ತೀನಿ ಅನ್ನೋ ಒಂದು ಧೈರ್ಯ, ಆತ್ಮವಿಶ್ವಾಸ ನಿಮ್ಮಲ್ಲಿರಬೇಕು. ಅದು ಕೂಡ ಬರ್ತಾ ಇದೆ. ನೀವು ಹಳೆಯ ನೋವೆಲ್ಲ ಮರೆತು ಮುಂದಿನ ಜೀವನದ ಕಡೆ ನಿಮ್ಮ ಜೀವನ ಹೋಗ್ತಾ ಇದೆ. ಎಲ್ಲ ಒಂದು ವಿಷಯದಲ್ಲೂ ಕೂಡ ಒಂದು ಬಿಗ್ ಒಂದು ಮೆಸೇಜ್ ಅಂತಲೇ ಯೂನಿವರ್ಸ್ ಕೊಡ್ತಾ ಇದೆ. ಹಣಕಾಸು ಆಗಿರ್ಬೋದು, ಜೀವನ ಆಗಿರ್ಬೋದು, ಹೊಸ ಬಿಸ್ನೆಸ್ ಆಗಿರ್ಬೋದು, ನಿಮ್ಮಿಂದ ಯಾರು ದೂರ ಆಗಿದ್ರು ಆ ಕಡೆಯಿಂದ ಒಂದೊಳ್ಳೆ ಮೆಸೇಜ್ ಬರೋ ಅಂಥದ್ದಾಗಿರ್ಬೋದು, ನಿಮ್ಮ ಪರಿಶ್ರಮಕ್ಕೆ ನನಗೆ ಒಂದು ಪ್ರತಿಫಲ ಅಂತ ಚಾನ್ಸ್ ಆಗಿರ್ಬೋದು, ಇದೆಲ್ಲ ಕೂಡ ಯೂನಿವರ್ಸ್ ನಿಮಗೆ ಕೊಡ್ತಾ ಇದೆ. ಹಾಗಾಗಿ ಈ ಒಂದು ರೀಡಿಂಗು ತುಂಬ ಅದ್ಭುತವಾಗಿದೆ ಅಂತಲೇ ಅಂದ್ಕೊತೀನಿ. ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.